ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನ ಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ಅಮಿತವಾದ ಆಶೆ ಉಳ್ಳ ಜೀವರನ್ನು ಪ್ರೇರಿಸುವವನು ಆದ ಕಾರಣ ಅವನಿಗೆ ಅಮಿತಾಶನಃ ಅಂತ ಹೆಸರು ಅಂತ ಹೇಳಿದ್ದೆ. ಇನ್ನು ಅಪರಿಮಿತತ್ವಾತ್ ಅಮಿತಃ ಆ ಸಮೀಚೀನಂ ಶಂ ಯಸ್ಯ ಸಹ ಆಶಃ ನಯತಿ ಸರ್ವಂ ಪ್ರಣಯತಿ ಪ್ರೇರಯತಿ ಇತಿ ನಃ ಅಮಿತಶ್ಚಾಸೌ ಆಶಶ್ಚಾಸೌ ನಶ್ಚ ಅಮಿತಾಶನಃ. ಅಪರಿಮಿತತ್ವಾತ್ ಅಮಿತಃ ಅಪರಿಮಿತನಾದವನಾದ ಕಾರಣ ಅವನಿಗೆ ಅಮಿತಃ ಅಂತ. ಆ ಸಮೀಚೀನಂ ಯಶಂ ಯಸ್ಯ ಸಹ ಆಶಃ ಸಮೀಚೀನವಾದ ಸುಖವುಳ್ಳವನು ಆದ ಕಾರಣ ಆಶಃ. ನಯತಿ ಸರ್ವಂ ಪ್ರಣಯತಿ ಪ್ರೇರಯತಿ ಎಲ್ಲರನ್ನೂ ಪ್ರೇರಿಸುತ್ತಾನೆ ಆದ ಕಾರಣ ಅಮಿತಶ್ಚಾಸೌ ಆಶಶ್ಚಾಸೌ ನಶ್ಚ ಅಮಿತಾಶನಃ. ಅಪರಿಮಿತನಾದವನು ಸಮೀಚೀನವಾದ ಸುಖವುಳ್ಳವನು ಎಲ್ಲರನ್ನೂ ಪ್ರೇರಿಸುವವನಾದ ಕಾರಣ ಭಗವಂತನಿಗೆ ಅಮಿತಾಶನಃ ಅಂತ ಹೆಸರು. ಇನ್ನು ಅಮಿತಂ ಸಂಸಾರಾವಸ್ಥಾಯಾಂ ಅನನುಭೂತಂ ಆ ಸಮೀಚೀನಂ ಶಂ ಯೇಷಾಂ ತೇ ಅಮಿತಾಶಾಃ ಮುಕ್ತಾತ್ಮಾನಃ ತಾನ್ ನಯತಿ ಇತಿ ಅಮಿತಾಶನಃ. ಅಮಿತಂ ಸಂಸಾರಾವಸ್ಥಾಯಾಂ ಅನನುಭೂತಂ ಆ ಸಮೀಚೀನಂ ಶಂ ಯೇಷಾಂ ತೇ ಅಮಿತಾಶಾಃ. ಸಂಸಾರಾವಸ್ಥೆಯಲ್ಲಿ ಅನನುಭೂತವಾದ ಅನುಭವಕ್ಕೆ ಬರದೇ ಇರುವಂತಹ ಅಂಥವರ ಸಂಸಾರಾವಸ್ಥೆಯಲ್ಲಿ ಅನನುಭೂತವಾದ ಅನುಭವಕ್ಕೆ ಬರದೇ ಇರುವ ಸಮೀಚೀನವಾದ ಸುಖವುಳ್ಳ ಮುಕ್ತಾತ್ಮರನ್ನು ಪ್ರೇರಿಸುವವನು. ಅಂದರೆ ಸಂಸಾರಾವಸ್ಥೆಯಲ್ಲಿ ಅವರು ಅನುಭವಕ್ಕೆ ಬರದೇ ಇರುವಂತಹ ಒಳ್ಳೆಯ ಸುಖವುಳ್ಳವರು ಮುಕ್ತಾತ್ಮರು. ಅಂತಹ ಮುಕ್ತಾತ್ಮರನ್ನು ಇವನು ಪ್ರೇರಣೆ ಮಾಡ್ತಾನಾದ ಕಾರಣ ಅವನಿಗೆ ಅಮಿತಾಶನಃ ಅಂತ ಅವನಿಗೆ ಹೆಸರು. ಇನ್ನು ಅ ಇತಿ ಮಿತಃ ಪ್ರಮಿತಃ ಅಮಿತಃ ಆ ಸಮೀಚೀನಂ ಶಂ ಆಶಂ ಮೌಕ್ತಿಕಾನಂದಃ ಶತ್ ನಯತಿ ಮುಕ್ತಾನ್ ಪ್ರತಿ ಪ್ರಾಪಯತಿ ಆಶನಃ ಅಮಿತಶ್ಚಾಸೌ ಆಶನಶ್ಚ ಅಮಿತಾಶನಃ. ಆ ಇತಿ ಮಿತಃ ಪ್ರಮಿತಃ ಅಮಿತಃ. ಆ ಅಂತ ಹೇಳಿದರೆ ಪ್ರಮಿತನಾಗಿರುವವನು. ಆ ಸಮೀಚೀನಂ ಶಂ ಆಶಂ ಮೌಕ್ತಿಕಾನಂದಃ ಶತ್ ನಯತಿ ಮುಕ್ತಾನ್ ಪ್ರತಿ ಪ್ರಾಪಯತಿ ಆಶನಃ.
ಆ ಪ್ರಮಿತನಾಗಿ ಇರುವವನು ಮತ್ತು ಮುಕ್ತಾತ್ಮರಿಗೆ ಸಮೀಚೀನವಾದ ಸುಖವನ್ನು ಕೊಡುವವನು. ಆದ ಕಾರಣ ಅವನಿಗೆ ಅಮಿತಾಶನಃ ಅಂತ ಹೆಸರು. ಅಮಿತಶ್ಚಾಸೌ ಆಶನಶ್ಚ ಅಮಿತಾಶನಃ. ಇನ್ನು ಜಿಜ್ಞಾಸೆಗೆ ಬಂದರೆ, ಮುಕ್ತಿಯಲ್ಲಿ ಜೀವರು ಭಗವಂತನಿಂದ ಪರಮ ಸಾಮ್ಯವನ್ನು ಹೊಂದುತ್ತಾರೆ ಎಂದು ಕೆಲವರು ಹೇಳುತ್ತಾರೆ. ಅದಕ್ಕೆ ಪೂರಕವಾಗಿ ಪರಮಂ ಸಾಮ್ಯಮುಪೈತಿ ಅಂತ ಶ್ರುತಿ ಹೇಳತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಅದನ್ನು ಒಪ್ಪೋದಿಲ್ಲ. ಯಾಕೆ ಅಂತ ಪ್ರಶ್ನೆ. ಪರಮ ಸಾಮ್ಯ ಅಂದರೆ ಉತ್ತಮ ಸಾಮ್ಯ ಅಂತ ಅರ್ಥ ಆದರೆ ತೊಂದರೆ ಇಲ್ಲ. ಆದರೆ ಸಂಪೂರ್ಣ ಸಾಮ್ಯ ಅಂದರೆ ಅದು ಒಪ್ಪಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಪರಮ ಸಾಮ್ಯ ಅಂದರೆ ಉತ್ತಮವಾದ ಸಾಮ್ಯ, ಅಂದರೆ ಸಾಮ್ಯ ಅಂದರೆ ಕಂಪ್ಯಾರಿಸನ್. ಇವನು ಭಗವಂತನಂತೆ ಇದ್ದಾನೆ ಅಂದರೆ ಅದೊಂದು ರಕ, ಭಗವಂತನಂತೆ ಅಷ್ಟೇ, ಭಗವಂತನಲ್ಲ. ಹಾಗಲ್ಲದೆ ಇವನೇ ಭಗವಂತ ಅಂದರೆ ಒಪ್ಪಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ವಿಷಯವನ್ನು ನಮಗೆ ಅಂಬರೀಷೋಪಾಖ್ಯಾನದಲ್ಲಿ ದೂರ್ವಾಸರು ಮೊರೆ ಹೊಕ್ಕಿದಾಗ ಭಗವಂತ ಹೇಳ್ತಾನೆ, ಹೇ ದ್ವಿಜ, ಅಹಂ ಭಕ್ತಪರಾಧೀನಃ ಅಸ್ವತಂತ್ರಮಿವ, ನಾನು ಭಕ್ತಪರಾಧೀನನಾಗಿದ್ದೇನೆ, ಅಸ್ವತಂತ್ರನಂತೆ ಇದ್ದೇನೆ ಅಷ್ಟೇ, ನಾನು ಅಸ್ವತಂತ್ರನಲ್ಲ. ಆದರೆ ಭಕ್ತರ ವಿಷಯದಲ್ಲಿ ನಾನು ಅಸ್ವತಂತ್ರನಂತೆ ಇರ್ತೀನಿ. ಇಲ್ಲಿ ಹಾಗೆ ಮುಕ್ತಾತ್ಮರನ್ನು ಭಗವಂತನಿಗೆ ಸಾಮ್ಯ ಹೇಳಬಹುದು. ಭಗವಂತನಂತೆ ಇವರು ಸುಖವನ್ನು ಅನುಭವಿಸುತ್ತಾರೆ ಅಂತ ಅಷ್ಟೇ ಹೇಳಬಹುದೇ ಹೊರತು ಪರಮಾತ್ಮನ ಜೊತೆಗೆ ಸಂಪೂರ್ಣ ಸಾಮ್ಯ ಹೇಳಿದರೆ ಸಾಧ್ಯ ಆಗಲ್ಲ. ಯಾಕೆ? ಸಂಪೂರ್ಣ ಸಾಮ್ಯ ಹೇಳಲಿಕ್ಕಾಗೋದೇ ಇಲ್ಲ. ಜೀವರು ಪ್ರಾಕೃತರು, ಭಗವಂತ ಅಪ್ರಾಕೃತ. ಅವನು ಏನು ಆನಂದವನ್ನು ಅನುಭವಿಸಿದರೂ ಅವನು ಸ್ವತಂತ್ರವಾಗಿ ಒಬ್ಬರ ಮೇಲೆ ಆಧಾರ ಪಡದೆ ತಾನು ಅನುಭವಿಸ್ತಾನೆ. ಅವನ ಆನಂದಗಳು ಸುಖಗಳು ಎಲ್ಲವೂ ಕೂಡ ಸ್ವರೂಪಾತ್ಮಕವಾಗಿಯೇ ಇದೆ. ಆದರೆ ಜೀವರು ಹಾಗಲ್ಲ, ಸ್ವತಂತ್ರವಾಗಿ ಅವರು ಸುಖಗಳನ್ನು ಆನಂದಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಸ್ವರೂಪಾನಂದಗಳು ಸಂಸಾರಾವಸ್ಥೆಯಲ್ಲಿ ಇದ್ದಷ್ಟು ದಿನ ಅವರಿಗೆ ಅದು ಸ್ವರೂಪಾತ್ಮಕಗಳಾಗಿರೋದಿಲ್ಲ. ಆದ ಕಾರಣ ಉತ್ತಮ ಸಾಮ್ಯ ಅಂತ ಹೇಳಿದರೆ ಒಪ್ಪಬಹುದಷ್ಟೇ ಹೊರತು ಪೂರ್ಣ ಸಾಮ್ಯವನ್ನು ಹೇಳಿದರೆ ಮಧ್ವ ಸಿದ್ಧಾಂತ ಒಪ್ಪುವುದಿಲ್ಲ. ಹಾಗೆ ಒಪ್ಪಿದರೆ ಭಗವಂತನು ಇವನು ಒಂದೇ ಸಮಾನ ಆಗಿಬಿಡ್ತಾರೆ, ಅದು ಸಾಧ್ಯವಿಲ್ಲ. ಆದ ಕಾರಣ ಸಂಪೂರ್ಣ ಆನಂದವನ್ನು ಮುಕ್ತರಿಗೂ ನಾವು ಒಪ್ಪೋದಾದರೆ ಅವರು ಕೂಡ ಅಮಿತಾಶನಃ ಅಂತ ಹೇಳಬೇಕಾಗಿ ಬರುತ್ತೆ. ಆದರೆ ಅದು ಸಾಧ್ಯವಿಲ್ಲ, ಜೀವರು ಆ ರೀತಿ ಆಗುವುದಕ್ಕೂ ಸಾಧ್ಯವಿಲ್ಲ. ಆದ ಕಾರಣ ಭಗವಂತ ಒಬ್ಬನೇ ಸಂಪೂರ್ಣ ಆನಂದವನ್ನು ಅನುಭವಿಸುವವನು. ಆದ ಕಾರಣ ಭಗವಂತನಿಗೆ ಮಾತ್ರ ಅಮಿತಾಶನಃ ಎಂಬುವಂತಹ ನಾಮ ಇದೆ ಹೊರತು ಮುಕ್ತರಿಗೆ ಇಲ್ಲ ಅಂತ ಹೇಳಿ ಮಧ್ವ ಸಿದ್ಧಾಂತದ ಪ್ರಕಾರ ಪರಮಸಾಮ್ಯ ಅಂತ ಹೇಳಿದರೆ ಉತ್ತಮ ಸಾಮ್ಯ ಅಷ್ಟೇ ಹೇಳಬೇಕೇ ಹೊರತು ಸಂಪೂರ್ಣ ಸಾಮ್ಯ ಒಪ್ಪುವಂತೆ ಇಲ್ಲ ಅಂತ ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಅಮಿತಾಶನಾಯ ನಮಃ. ಓಂ ಅಯಾಮಧೀವತೋ ಯೋರ್ವದ್ಭಿಃ ಶಕ್ರ ಗೋದರೆ ಜಯೇಮ ಪೃತ್ಸು ವಜ್ರಿವಃ
ವಯಮುತ್ವಾ ಶತಕ್ರತೋ ಗಾವೋ ನ ಯವಸೇಶ್ವ. ವಜ್ರಿವಃ 100 ಯಾಗ ಮಾಡಿದ ಇಂದ್ರನೇ, ಧೀವತಃ ಬುದ್ಧಿವಂತನಾದ ನಿನ್ನಿಂದ ಧಿಯ ಬುದ್ಧಿಯನ್ನು ಅಯಾಮ ನಾನು ಹೊಂದುತ್ತೇನೆ. ಶಕ್ರ ಹೇ ಇಂದ್ರನೇ, ಅರ್ವದ್ಭಿಹಿ ಕುದುರೆಗಳಿಂದ ಪೃತ್ಸು ಯುದ್ಧಗಳಲ್ಲಿ ಗೋದರೆ ಭೂಮಿಧನಗಳ ಪ್ರಾಪ್ತಿಗಾಗಿ ಜಯೇಮ ಗೆಲ್ಲೋಣ. ಶತಕ್ರತೋ ಬಹುಯಜ್ಞಶಾಲಿಯೇ ಯವಸೇಷು ತೃಣಗಳ ವಿಷಯದಲ್ಲಿ ಗಾವ ನ ಹಸುಗಳಂತೆ ಉಕ್ತೇಶು ಮಂತ್ರಗಳ ಬಗೆಗೆ ತ್ವಂ ನೀನು ರಣಯಾಮಸಿ ಹಾತುರೆಯುವಿ. ವಯಂ ನಾನು ತ್ವಂವು ನಿನ್ನನ್ನೇ ಆಹ್ವಯಾಮಃ ಕರೆಯುತ್ತೇವೆ. ಹೇ ಭಗವಂತನೇ, 100 ಯಾಗಗಳನ್ನು ಮಾಡಿದಂತಹ ಸಾಹಸಿ ನೀನು, ಬುದ್ಧಿವಂತನು ನೀನು. ನಿನ್ನಿಂದ ನಾವು ಬುದ್ಧಿಯನ್ನು ಪಡೆಯುತ್ತೇವೆ. ಅದರ ಜೊತೆಗೆ ನಮಗೆ ಭೂಮಿ ಸಂಪತ್ತು ಸಿಗಬೇಕು. ನೀನು ಕುದುರೆಯ ಮೇಲೆ ಕುಳಿತು ಶತ್ರುಗಳೊಡನೆ ನಮ್ಮ ಪರವಾಗಿ ಯುದ್ಧ ಮಾಡು. ನಮ್ಮ ಭೂಮಿ ಇದು, ನಮ್ಮ ಸಂಪತ್ತುಗಳು ಉಳಿಯಬೇಕು. ನಮ್ಮ ಸಂಪತ್ತುಗಳು ನಮಗೆ ಶತ್ರುಗಳಿಂದ ನಾವು ರಕ್ಷಿಸಿಕೊಳ್ಳಬೇಕು ಅಂತ ಹೇಳಿದರೆ ನೀನೇ ಕುದುರೆಯ ಮೇಲೆ ಕುಳಿತು ಬಂದು ನೀನು ಯುದ್ಧವನ್ನು ಮಾಡು ನಮಗಾಗಿ. ಹಸುಗಳು ಹೇಗೆ ಹುಲ್ಲಿದ್ದ ಕಡೆ ಓಡಿಕೊಂಡು ಹೋಗುತ್ತೋ ಅದರಂತೆ ನೀನು ಮಂತ್ರಪಾರಾಯಣ ಇರುವ ಕಡೆ ನೀನು ಬರ್ತೀ ಅಂತ ನನಗೆ ಗೊತ್ತು. ನಾವು ಆಹ್ವಾನಿಸುತ್ತೇವೆ, ನೀನು ಆಗಮಿಸು, ಅನುಗ್ರಹಿಸು. ಹೌದು, ಹುಲ್ಲು ನೋಡಿದಾಗ ಹಸುಗಳು ಹೇಗೆ ಅಲ್ಲಿಗೆ ಓಡಿ ಹೋಗುತ್ತೆ, ಹಾಗೆ ಭಗವಂತ ಕೂಡ ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ. ಯಾರು ಮಂತ್ರಸಿದ್ಧಿಯನ್ನು ಹೊಂದಿರ್ತಾರೆ, ಆ ಮಂತ್ರಸಿದ್ಧಿ ಹೊಂದಿದವರ ಅವರು ಭಗವಂತನಿಗೆ ಬಹಳ ಪ್ರೀತಿ ಪಾತ್ರರು. ಅದಕ್ಕೆ ಮಂತ್ರಾಧೀನಂತು ದೈವತಂ, ಮಂತ್ರಗಳಿಗೆ ದೇವತೆಗಳು ಅಧೀನರು. ಅಂತಹ ಮಂತ್ರಗಳು ಬ್ರಾಹ್ಮಣಾಧೀನಂ, ಬ್ರಾಹ್ಮಣ ಅಧೀನ ಅಂದರೆ ಬ್ರಾಹ್ಮಣರು ಮಂತ್ರಗಳನ್ನು ಸಿದ್ಧಿ ಹೊಂದಿರ್ತಾರೆ. ಚೆನ್ನಾಗಿ ಓದಿ ಪಾರಾಯಣ ಮಾಡಿ ಆ ಮಂತ್ರಗಳನ್ನು ಸಿದ್ಧಿ ಹೊಂದಿರ್ತಾರೆ. ಹಾಗೆ ಮಂತ್ರಸಿದ್ಧಿ ಹೊಂದಿರುವಂತಹ ಬ್ರಾಹ್ಮಣರು ನನಗೆ ಪ್ರೀತಿಪಾತ್ರರು ಅಂತ ಭಗವಂತ ಹೇಳ್ತಾರೆ. ಹೌದು, ಅದಕ್ಕೆ ನಾವು ಯಾಗಗಳು ಮಾಡುವಾಗ, ಯಜ್ಞಗಳು ಮಾಡುವಾಗ ಒಳ್ಳೆಯ ಅನುಷ್ಠಾನಪರರಾಗಿ ಜ್ಞಾನಾನುಸಂಧಾನ ಪೂರ್ವಕವಾಗಿ ಮಂತ್ರಗಳು ಹೇಳಿದಾಗ ಆ ದೇವತೆಗಳು ಬಂದೇ ಬರ್ತಾರೆ. ಭಗವಂತನೂ ಅಷ್ಟೇ. ಅದಕ್ಕೆ ನಮಗೆ ರಾಯರ ಮೇಲೆ ಒಂದು ಹಾಡಿದೆ, ರಾಘವೇಂದ್ರ ಗುರು ರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ಅಂತ ಹೇಳ್ತಾ ಕರದಲ್ಲಿಗೆ ಬರುವ. ಅಂದರೆ ಭಕ್ತಿಯಿಂದ ನಾವು ಹರಿವಾಯು ಗುರುಗಳನ್ನು ಮಂತ್ರಸಿದ್ಧಿಯನ್ನು ಹೊಂದಿ ಕರೆದಾಗ ಬಂದೇ ಬರ್ತಾರೆ. ಹಾಗೆ ನೀನು ಮಂತ್ರವು ನಿನಗೆ ಬಹಳ ಇಷ್ಟವಾದದ್ದು. ಆ ಮಂತ್ರ ಪಾರಾಯಣ ನಡೆಯೋ ಕಡೆ ನೀನು ಬರ್ತಿ ಅಂತ ನಮಗೆ ಗೊತ್ತು. ಆದ ಕಾರಣ ನಿನ್ನನ್ನು ನಾವು ಆಹ್ವಾನಿಸುತ್ತೇವೆ, ನೀನು ಬಂದು ನಮ್ಮನ್ನು ಅನುಗ್ರಹಿಸು ಅಂಥೇಳಿ ಹೇಳ್ತಾರೆ. ಅಯಾಮಧೀವತೋ ಧಿಯ, ಬುದ್ಧಿವಂತನಾದ ನಿನ್ನಿಂದ ಬುದ್ಧಿಯನ್ನು ಹೊಂದುತ್ತೇವೆ. ಅಮಿತಾಶನ ಅಂತ ಹೇಳ್ತಾರೆ. ಅಮಿತ ಎಲ್ಲವನ್ನೂ, ಅಶ ವಿಷಯೀಕರಿಸುವ ಜ್ಞಾನವನ್ನು ನಮಗೆ ಕೊಡುವುದರಿಂದ ವಿಷ್ಣುವು ಅಮಿತಾಶನ ಅಂತೇಳಿ ಅವನಿಗೆ ಹೆಸರು. ಅಮಿತಾಶನ ಶಬ್ದದಲ್ಲಿ ಅಮಿತ ಪ್ಲಸ್ ಅಶ ಪ್ಲಸ್ ನ. ಅಮಿತ ಅಂದರೆ ಎಲ್ಲವನ್ನು, ಅಶ ಅಂದರೆ ಎಲ್ಲವನ್ನು ವಿಷಯೀಕರಿಸುವ ಜ್ಞಾನ. ನಮಗೆ ನಮ್ಮ ಜ್ಞಾನಗಳೆಲ್ಲವೂ ಕೂಡ ಎಲ್ಲ ಇರೋದಿಲ್ಲ. ನಮ್ಮ ಜ್ಞಾನವು ಸ್ವಲ್ಪ ಮಾತ್ರ ಕೆಲವು ವಿಷಯಗಳು ಮಾತ್ರ ವಿಷಯೀಕರಿಸುತ್ತಷ್ಟೇ, ಎಲ್ಲವನ್ನು ವಿಷಯೀಕರಿಸೋದಿಲ್ಲ.
ಆದರೆ ನಮಗೆ ಎಲ್ಲ ವಿಷಯಗಳು ನಮ್ಮ ಜ್ಞಾನಕ್ಕೆ ಗೋಚರವಾಗಬೇಕು ಅಂತ ಹೇಳಿದರೆ ಅದು ಭಗವಂತ ನಮಗೆ ಮಾಡಬೇಕು. ಅಂತಹ ಎಲ್ಲ ವಿಷಯಗಳನ್ನು ವಿಷಯೀಕರಿಸುವ ಜ್ಞಾನವನ್ನು ನಮಗೆ ಭಗವಂತ ಕೊಡ್ತಾನೆ. ಆದ ಕಾರಣ ಅಮಿತಾಶನಃ ಅಮಿತಂ ಬಹುವಸ್ತು ಅಶ್ನಾತಿ ವಿಷಯೀಕರೋತಿ ಇತ್ಯಮಿತಾಶಃ ಪ್ರಜ್ಞಾವಿಶೇಷಃ ತಂ ನಯತಿ ಪ್ರಾಪಯತಿ ಇತಿ ಅಮಿತಾಶನಃ ಬಹು ಪ್ರಜ್ಞಾಪ್ರಾಪಕಃ ಇತಿ ನಿರುಕ್ತೇಃ ಅಮಿತಾಶನ ಮೂರ್ತಿರತ್ರ ವರ್ಣಿತಃ ಅಂತ ಹೇಳಿ ದೇವರಿಗೆ ಅಮಿತಾಶನಃ ಅಂತ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ಇವತ್ತು ಪಾಠ ಮುಗಿಸಿ ಸ್ವಲ್ಪ ಯಾವುದೋ ಒಂದು ಅರ್ಜೆಂಟ್ ಫೋನ್ ಕಾಲ್ ಒಂದು ಬರ್ತಾ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ಅದು ಅಲ್ಲದೆ ಏಕಾದಶಿ ದ್ವಾದಶಿ ವ್ಯತ್ಯಾಸ ಇರೋದರಿಂದ ಕೆಲವರು ಪಾಠಕ್ಕೆ ಬಂದಾಗಿಲ್ಲ. ಆದ ಕಾರಣ ಇವತ್ತು ಮುಗಿಸಿ ನಾಳೆ ದ್ವಾದಶಿ ಪಾಠ ಇಲ್ಲ. ನಾಡದ್ದು ಉದ್ಭವಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಕಾರಣಂಕರ್ತ ವಿಕರ್ತ ಗಹನೋ ಗುಹ ಅಂತ ಆ 41ನೇ ಶ್ಲೋಕದಲ್ಲಿ ಮೊದಲನೆಯ ಹೆಸರು 378ನೆಯ ಹೆಸರು ಉದ್ಭವ ಎಂಬುದನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.